ವಿಪಕ್ಷ ನಾಯಕರ ವಿರುದ್ಧದ ಪ್ರಾಸಿಕ್ಯೂಷನ್ ಮನವಿಗೆ ಅನುಮತಿ ನೀಡಿ ಅಂತ ರಾಜ್ಯಪಾಲರ ಮೇಲೆ ಒತ್ತಡ ತಂದ ಸರ್ಕಾರಕ್ಕೆ ರಾಜ್ಯಪಾಲರು ಈಗ ಕೌಂಟರ್ ಕೊಟ್ಟಿದ್ದಾರೆ. ಏನದು? ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಂದ ಸರ್ಕಾರಿ ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸರ್ಕಾರಕ್ಕೆ ಬಂದಿರುವ ಮನವಿಯ ಮಾಹಿತಿಯನ್ನ ರಾಜ್ಯಪಾಲರು ಕೇಳಿದ್ದಾರೆ. ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೆ ತನಿಖಾ ಸಂಸ್ಥೆಗಳು ಅನುಮತಿ ಕೇಳಿದಾಗ ಎಷ್ಟು ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೆ ಸರ್ಕಾರ ಅನುಮತಿಯನ್ನ ನೀಡಿದೆ? ಸರ್ಕಾರ ಬಂದ ನಂತರದ ಎಲ್ಲಾ ಪ್ರಾಸಿಕ್ಯೂಷನ್ ಮಾಹಿತಿಯನ್ನ ಇಲಾಖಾವಾರು ಮಾಹಿತಿ ಸಹಿತ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರ ಸೂಚನೆಯ ಅನ್ವಯ ಎಲ್ಲಾ ಇಲಾಖಾ ಮುಖ್ಯಸ್ಥರಿಗೆ ಮಾಹಿತಿಯನ್ನ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಈಗ ಪತ್ರ ಬರೆದಿದ್ದಾರೆ. ಟಿಟ್ ಫಾರ್ ಟ್ಯಾಗ್ ಅನ್ನೋ ರೀತಿಯಲ್ಲಿ ಇವರು ಆ ಕಡೆಯಿಂದ ವಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಮನವಿಗೆ ಅನುಮತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಕಡೆಯಿಂದ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳ ಮೇಲೆ ತನಿಖೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದಂಥ ತನಿಖಾ ಸಂಸ್ಥೆಗಳಿಗೆ ನೀವು ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದೀರಾ, ಮಾಹಿತಿ ಕೊಡಿ ಅಂತ ಈಗ ಕೇಳಿದ್ದಾರೆ. ಕೌಂಟರ್ ಅಟ್ಯಾಕ್ ಶುರುವಾದಂಗಿದೆ ಸರ್ಕಾರ ವರ್ಸಸ್ ರಾಜ್ಯಪಾಲರು. ಇನ್ನು ಸರ್ಕಾರದ ಪ್ರತಿ ನಡೆಗೂ ಕೂಡ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯ ಬಗ್ಗೆ ಇಂದಿನ ಕಲಬುರಗಿ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜ್ಯಪಾಲರ ನಡೆ ತೀರಾ ಪಕ್ಷಪಾತದಿಂದ ಕೂಡಿದೆ, ಸಂಪೂರ್ಣ ಬೇರೆಯವರ ಕೈಗೊಂಬೆಯಂತೆ ಆಡುತ್ತಿದ್ದಾರೆ. ರಾಜ್ಯಪಾಲರ ನಡೆ ವಿರುದ್ಧ ನಾವು ಪ್ರತಿಭಟಿಸಲೇಬೇಕು ಅಂತ ಸಂಪುಟ ಸಭೆಯಲ್ಲಿ ಸಿಎಂಗೆ ಸಚಿವರುಗಳು ಒತ್ತಾಯಿಸಿದ್ದಾರೆ. ಸಚಿವರ ಒತ್ತಾಯಕ್ಕೆ ಈ ಬಗ್ಗೆ ಖಂಡಿತ ತೀರ್ಮಾನ ತಿಳಿಸೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ.